ಎಲ್ಲರಿಗೂ ನಮಸ್ಕಾರಗಳು. ಮಾತು ವಿತ್ ಮಾಲಿನಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನಾನು ಪ್ರೊಫೆಸರ್ ಸುತುರೇಸ್ ಮಾಲಿನಿ, ಅಧ್ಯಕ್ಷರು, ಜೆನೆಟಿಕ್ಸ್ ಮತ್ತು ಜೀನೋಮಿಕ್ಸ್ ಅಧ್ಯಯನ ವಿಭಾಗ, ಮೈಸೂರು ವಿಶ್ವವಿದ್ಯಾನಿಲಯ. ತಾವು ಉಪವಾಸದ ಬಗ್ಗೆ ತಿಳ್ಕೊಂಡಿದ್ದೀರಾ. ನಾವು ಅತಿಯಾಗಿ ಆಹಾರವನ್ನು ಸೇವನೆ ಮಾಡಿದಾಗ ನಮಗೆ ಡಿಸ್ಕಂಫರ್ಟ್ ಆಗುತ್ತೆ. ಅಂಥ ಸಂದರ್ಭದಲ್ಲಿ ನಾವೇನು ಮಾಡ್ತೀವಿ, ಒಂದು ಹೊತ್ತು ಆಹಾರವನ್ನು ಸೇವನೆ ಮಾಡೋದಿಲ್ಲ, ನಂತರ ನಮ್ಮ ದೇಹ ಅದಕ್ಕೆ ಹೊಂದಿಕೊಳ್ಳುತ್ತೆ. ಹಾಗಾಗಿ ದೇಹಕ್ಕೆ ಉಪವಾಸ ಅತ್ಯಗತ್ಯ. ಅದರಲ್ಲೂ ವಾರದಲ್ಲಿ ಒಂದು ಹೊತ್ತು ಅಥವಾ ಒಂದು ದಿನ ನಾವು ಉಪವಾಸ ಮಾಡ್ತಾ ಬಂದರೆ ನಮ್ಮ ದೇಹದಲ್ಲಿ ಹೀಲಿಂಗ್ ಪ್ರಾಸೆಸ್ ಏನೇನೋ ಒಂದು ಡ್ಯಾಮೇಜ್ ಆಗಿರುತ್ತೆ, ಅದೆಲ್ಲ ರಿಪೇರ್ ಆಗ್ತಾ ಬರುತ್ತೆ. ಹಾಗಾಗಿ ನಮ್ಮ ಜಠರ, ಕರಳು, ದೇಹದ ಒಳ ಅಂಗಾಂಗಗಳಿಗೂ ಸಹ ನಾವು ಎಲ್ಲೋ ಒಂದು ಕಡೆ ಒಂದು ಸ್ವಲ್ಪ ರೆಸ್ಟ್ ಕೊಡಬೇಕಾಗುತ್ತೆ. ದೇಹಕ್ಕೆ ಉಪವಾಸ ಅತ್ಯಗತ್ಯ. ಅದೇ ರೀತಿ ನಮ್ಮ ಮೆದುಳಿಗೂ ಸಹ ಉಪವಾಸವನ್ನು ನಾವು ಮಾಡಬೇಕು. ಹಾಗಾದರೆ ಮೆದುಳಿಗೆ ಉಪವಾಸ ಯಾವ ರೀತಿ ಮಾಡೋದು? ದೇಹಕ್ಕಾದರೆ ನಾವು ಆಹಾರ ಸೇವನೆ ಮಾಡೋದಿಲ್ಲ, ಉಪವಾಸ ಮಾಡ್ಬೋದು, ಮತ್ತು ದೇಹದ ಎಲ್ಲ ಒಂದು ಹೀಲಿಂಗ್ ಪ್ರಾಸೆಸ್ ಏನಿದೆ ಅದನ್ನು ನಾವು ಮಾಡ್ತಾ ಬರ್ಬೋದು. ಆದರೆ ಮೆದುಳನ್ನು ಸರಿಯಾಗಿ ಮಾಡೋದು ಹೇಗೆ? ಮೆದುಳಿನ ಮಂಕು ಅಂತ ಅಂತೀವಿ. ಮೆದುಳಿಗೆ ಉಪವಾಸ ಮಾಡದಿದ್ದಾಗ ಏನಾಗುತ್ತೆ, ಮೆದುಳಿಗೆ ತುಂಬ ಜಾಸ್ತಿ ವಿಷಯ ಸಂಗ್ರಹಣೆ ಆದಾಗ ಮೆದುಳಿಗೆ ಮಂಕು ಬಡಿಯುತ್ತೆ. ಆ ಮೆದುಳನ್ನು ಟಾಕ್ಸಿಕ್ ಆಗುತ್ತೆ. ಮೆದುಳಿನಲ್ಲಿ ವಿಷ ಅಂದರೆ ಅದನ್ನು ಟಾಕ್ಸಿಕ್ ಅಂತ ಕರಿತೀವಿ. ಅದು ಆದಂಥ ಸಂದರ್ಭದಲ್ಲಿ ನಮಗೆ ಗಮನ ಇರೋದಿಲ್ಲ, ಆಮೇಲೆ ಸಮಾಧಾನ ಇರಲ್ಲ, ಚಡಪಡಿಕೆ, ಆಲಸ್ಯ, ಯಾವುದರಲ್ಲೂ ಆಸಕ್ತಿ ಇಲ್ಲದಿರುವುದು, ಈ ಥರದ ಕೆಲವೊಂದು ವಿಚಾರಗಳು ನಾವು ನೋಡಬಹುದು. ಅಂದರೆ ಯಾವುದು ಜೀವನದಲ್ಲಿ ಯಾವುದೂ ಆಸಕ್ತಿ ಇರೋದಿಲ್ಲ, ಗಮನವೂ ಇರೋದಿಲ್ಲ, ಗಮನ ಕೇಂದ್ರೀಕರಿಸೋಕ್ಕೆ ಆಗ್ತಾ ಇಲ್ಲ, ಮತ್ತು ಆಲಸ್ಯ, ಯಾವುದೇ ಕೆಲಸನ ಮಾಡಬೇಕು ಅಂತ ಮನಸ್ಸು ಸಹ ಬರ್ತಾ ಇಲ್ಲ. ಇಂಥದ್ದೆಲ್ಲ ಆದಾಗ ಅದನ್ನು, ಮತ್ತು ಅತಿಯಾದ ಸುಸ್ತು, ಏನು ಕೆಲಸ ಮಾಡಿದವರು ಎನರ್ಜಿ ಬರ್ನ್ ಆಗಿದೆ, ಇನ್ನು ನನ್ನ ಕೈಲಿ ಆಗೋದಿಲ್ಲ ಅನ್ನುವ ಫೀಲಿಂಗ್ ಇರುತ್ತಲ್ಲ, ಇದನ್ನು ಮೆದುಳಿನ ಮಂಕು ಅಂತ ಕರಿತೀವಿ. ಇಂಥ ಸಂದರ್ಭದಲ್ಲಿ ಯಾವುದೇ ವಿಚಾರ ನಮ್ಮ ತಲೆಗೆ ಹೋಗ್ತಾ ಇರಲ್ಲ. ಅದು ಎಷ್ಟೇ ಒಂದು ಸ್ವಾರಸ್ಯಕರವಾಗಿರಬಹುದು, ಜ್ಞಾನಾರ್ಜನೆಯಿಂದ ಕೂಡಿದ್ರೂ ಸಹ ನಾವು ಅದನ್ನು ತಗೊಳ್ಳದೇ ಇರುವಂಥ ಸ್ಥಿತಿನ ತಲುಪಿರ್ತೀವಿ. ಇದು ಮೆದುಳಿನ ಮಂಕು. ಇಂತಹ ಸಂದರ್ಭದಲ್ಲಿ ಮೆದುಳಿಗೆ ನಾವು ಉಪವಾಸವನ್ನು ಮಾಡಬೇಕು. ಹಾಗಾದರೆ ಮೆದುಳಿನ ಉಪವಾಸ ಯಾವ ರೀತಿ ಮಾಡೋದು ಅಂದರೆ, ಪ್ರತಿದಿನ 2 ಗಂಟೆಗಳ ಕಾಲ ನಾವು ಮೆದುಳಿಗೆ ಸಂಬಂಧಿಸಿದಂತಹ, ಅಂದರೆ ಅದರ ಕಡೆಗೆ ನಾವು ಹೆಚ್ಚು ಗಮನ ಕೊಡಬೇಕಾಗುತ್ತೆ. ಮುಖ್ಯವಾಗಿ ಅತಿಯಾಗಿ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಕಂಟೆಂಟ್ನ ನೋಡೋದು, ಸ್ಕ್ರಾಲಿಂಗ್ ಅಂತ ನಾವೇನಂತೀವಿ, ಇತ್ತೀಚಿನ ದಿನದಲ್ಲಿ ಬಹಳ ಹೆಚ್ಚು ಸಮಯವನ್ನು ಪ್ರತಿಯೊಬ್ಬರು ಆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಆಗ್ಬೋದು ಅಥವಾ ಮೊಬೈಲ್ನಲ್ಲಿ ಬೇರೆ ಬೇರೆ ರೀತಿಯ ಬಳಕೆ ಮಾಡೋದ್ರಲ್ಲೇ ನಾವು ಕಳೀತಾ ಇರ್ತೀವಿ. ಇದು ಹೆಚ್ಚಾಗಿ ನಮ್ಮ ಮೆದುಳಿಗೆ ಟಾಕ್ಸಿಕ್ ಆಗ್ತಾ ಬರ್ತಾ ಇದೆ. ನಮ್ಮ ಮೆದುಳಿನಲ್ಲಿರುವ ಒಂದು ಕಾಗ್ನೇಟಿವ್ ಕರೆನ್ಸಿ ಏನಿದೆ ಅದು ಲಾಸ್ ಆಗ್ತಾ ಇದೆ. ಹಾಗಾಗಿ ಅತಿಯಾಗಿ ಸ್ಕ್ರಾಲ್ ಮಾಡೋದನ್ನು ನಾವು ನಿಲ್ಲಿಸಬೇಕಾಗುತ್ತೆ. ಕಂಟೆಂಟ್ ನಮಗೆ ಎಷ್ಟು ಬೇಕು, ಏನು ಬೇಕೋ ಅದಕ್ಕೆ ಮಾತ್ರ ನಾವು ಒಂದು ಸೋಷಿಯಲ್ ಮೀಡಿಯಾ ಆಗ್ಬೋದು ಅಥವಾ ಮೊಬೈಲಲ್ಲಿ ಬೇರೆ ಬೇರೆ ವಿಚಾರ ಸಂಗ್ರಹಗಳಿರುತ್ತೆ ಇಂಟರ್ನೆಟ್ಟಲ್ಲಿ, ಅದನ್ನು ಬಳಕೆ ಮಾಡಬಹುದು. ಎಷ್ಟು ಬೇಕೋ ಅಷ್ಟು, ದಿನಕ್ಕೆ ಎಷ್ಟು ಸಾಧ್ಯನೋ ಅಷ್ಟು ಮಾತ್ರ ನಾವು ಬಳಕೆ ಮಾಡಬೇಕು. ಮತ್ತು ವಾರದಲ್ಲಿ ಒಮ್ಮೆ ನಾವು ಮೊಬೈಲ್ ಬಳಕೆಯನ್ನು ಮಾಡಲೇಬಾರ್ದು. ಅಂದರೆ ನಾವು ಯಾವ ರೀತಿ ದೇಹಕ್ಕೆ ಉಪವಾಸ ಕೊಡ್ತೀವಿ ಅದೇ ರೀತಿ ನಮ್ಮ ಮೆದುಳಿಗೆ ಉಪವಾಸ ಮಾಡಬೇಕು. ಅಂದರೆ ಮೆದುಳಿಗೆ ಈ ಥರದ ಯಾವುದೇ ಕಂಟೆಂಟ್ನ ನಾವು ತಗೊಳ್ಳದೇ ಇದ್ದ ಹಾಗೆ ಅದನ್ನು ಸ್ವಿಚ್ ಆಫ್ ಮಾಡ್ಕೊಳ್ಳೋದು. ಇದರ ಜೊತೆಯಲ್ಲಿ ನಾವು ಮೆದುಳಿನ ಉಪವಾಸ ಅಂದರೆ ನಮ್ಮ ಮೊಬೈಲಲ್ಲಿ ಆ್ಯಪ್ಗಳನ್ನು ಬಳಕೆ ಮಾಡಬೇಕಾದ್ರೆ ಎಷ್ಟು ಬೇಕು ಅಷ್ಟು ಮಾತ್ರ ಆ್ಯಪ್ಗಳನ್ನು ಬಳಕೆ ಮಾಡಬೇಕು. ಅನ್ನೆಸಸರಿ ಬೇಕಾದಷ್ಟು ನಾವು ನೋಡಿರ್ತೀವಿ, ಹಾಕ್ಕೊಂಡಿರ್ತೀವಿ, ಯಾವುದೋ ಒಂದು ಸಂದರ್ಭದಲ್ಲಿ ಅವನ್ನು ಬಳಕೆ ಮಾಡೋಕ್ಕೆ ಹೋಗ್ತೀವಿ, ಅದೇನು ನಮಗೆ ಅಂಥ ಉಪಯುಕ್ತವಲ್ಲದ್ದು, ಆದರೂ ಸಹ ಅದನ್ನು ಹೆಚ್ಚಾಗಿ ನಾವು ಕ್ರೋಢೀಕರಿಸ್ಕೊಂಡಿರೋದ್ರಿಂದ ಅದು ಮೆದುಳಿಗೆ ಹೆಚ್ಚಿನ ಓವರ್ಲೋಡ್ ಆಗ್ತಾ ಇರುತ್ತೆ. ಹಾಗಾಗಿ ಅದನ್ನು ನಾವು ಮಾಡೋದು. ಮತ್ತು ಇನ್ಫಾರ್ಮೇಷನ್ ಓವರ್ಲೋಡ್. ಈಗ ಯಾವುದೋ ಒಂದು ಇನ್ಫಾರ್ಮೇಷನ್ ಬೇಕು ಅಂದಾಗ ಸೂಕ್ತ ರೀತಿಯ ಒಂದು ವೆಬ್ಸೈಟ್ಗೆ ಹೋಗಿ ಅಥವಾ ಒಂದು ಕಂಟೆಂಟ್ನ ನಾವು ನೋಡೋದ್ರಿಂದ ನಮಗೆ ಬೇಕಾದಂತಹ ಮಾಹಿತಿಯನ್ನು ನಾವು ಪಡಿಬಹುದು. ಆದರೆ ಬೇಕಾದಷ್ಟು ವೆಬ್ಸೈಟ್ಗಳಲ್ಲಿ ನಮಗೆ ಇನ್ಫಾರ್ಮೇಷನ್ ಇರುತ್ತೆ, ಆದರೆ ಎಲ್ಲದೂ ಸೂಕ್ತವಲ್ಲದು. ಹಾಗಾಗಿ ಇನ್ಫಾರ್ಮೇಷನ್ ಓವರ್ಲೋಡ್ ಇರುತ್ತೆ, ಜಾಸ್ತಿ ಇನ್ಫಾರ್ಮೇಷನ್ ಇರುತ್ತೆ. ನಮಗೆ ಬೇಕಾಗಿರೋದನ್ನು ಹೆಕ್ಕಿ ತೆಗೆಯೋದಕ್ಕೆ ನಮಗೆ ಕಷ್ಟ ಆಗುತ್ತೆ. ಇದನ್ನು ಹೆಕ್ಕಿ ತೆಗೆಯೋದ್ರಲ್ಲೇ ನಮ್ಮ ಮೆದುಳಿಗೆ ತುಂಬ ಕಷ್ಟ ಆಗ್ತಾ ಬರುತ್ತೆ. ಮತ್ತು ಡೆಪ್ತಲ್ಲಿ ನಮಗೆ ಆ ವಿಚಾರಗಳು ಅರ್ಥ ಮಾಡ್ಕೊಳ್ಳೋಕ್ಕೆ ಆಗದೇ ಇರೋದು, ಏಕೆಂದರೆ ಇನ್ಫಾರ್ಮೇಷನ್ ತುಂಬ ಇದೆ, ಎಲ್ಲ ಪೆರಿಫರಲ್ ಎಲ್ಲ ನೋಡ್ತೀವಿ, ಡೆಪ್ತಲ್ಲಿ ನಮಗೆ ಇನ್ಫಾರ್ಮೇಷನು ಹೋಗೋಕ್ಕಾಗ್ತಾ ಇಲ್ಲ. ಇಂಥ ಸಂದರ್ಭದಲ್ಲೂ ನಮ್ಮ ಮೆದುಳಿಗೆ ತುಂಬಾ ಒಂದು ಸ್ಟ್ರೈನ್ ಆಗ್ತಾ ಬರುತ್ತೆ. ಹಾಗಾಗಿ ಈ ಸಂದರ್ಭದಲ್ಲಿ ಇನ್ಫಾರ್ಮೇಷನ್ ಓವರ್ಲೋಡ್ ಆಗದೇ ಇದ್ದ ಹಾಗೆ ಮಾಡುವುದು ಸಹ ಮೆದುಳಿಗೆ ಉಪವಾಸವೇ ಅಂತಲೇ ನಾವು ಹೇಳ್ಬಹುದು. ಅಂದರೆ ಕಂಟೆಂಟು ಅತಿಯಾಗಿ ಕಮ್ಮಿ ಇರೋ ಅಂಥದ್ದು,
ಆ ಥರ ನಾವು ನೋಡ್ಕೊಂಡಾಗ ಮೆದುಳಿನ ಒಂದು ಏನಿರುತ್ತೆ ಆ ಟಾಕ್ಸಿಕ್ ಲೆವೆಲ್ಲು ಕಡಿಮೆ ಆಗ್ತಾ ಬರುತ್ತೆ. ಮತ್ತು ಮೆದುಳಿನ ಉಪವಾಸದಲ್ಲಿ ಇನ್ನೊಂದು ಬಹಳ ಮುಖ್ಯವಾದದ್ದು, 2 ಕಂಟೆಂಟನ್ನು ಅಟ್ ಎ ಟೈಮ್ ನೋಡಬಾರ್ದು. ಅಂದರೆ ಟಿ ವಿನ ನೋಡ್ತಾ ಇರೋದು, ಪೇಪರ್ ಓದ್ತಾ ಇರೋದು, ಇದು ಸಹ ಮೆದುಳಿಗೆ ತುಂಬಾ ಒಂದು ಸ್ಟ್ರೈನ್ ಆಗುತ್ತೆ, ತೊಂದರೆ ಕೊಡುತ್ತೆ. ಹಾಗಾಗಿ ಏನೇ ಮಾಡಬೇಕಾದ್ರೂ ಯಾವುದೇ ಇನ್ಫಾರ್ಮೇಷನು ನಾವು ಮೆದುಳಿಗೆ ಕೊಡ್ತಾ ಇದ್ದೀವಿ ಅಂದರೆ 1 ಅಟ್ ಎ ಟೈಮ್ ಅಂತೀವಿ. ಅಂದರೆ ಒಂದನ್ನು ಮಾತ್ರ, ಒಂದು ನ್ಯೂಸ್ ಪೇಪರ್ ಓದೋದು ಅಥವಾ ಒಂದು ಟಿ ವಿ ನೋಡೋದು, ಎರಡನ್ನು ನಾವು ಒಟ್ಟಿಗೆ ಮಾಡಿದಾಗ ಏನಾಗುತ್ತೆ, ಆ ಮೆದುಳಿನಲ್ಲಿರುವ ಕರೆನ್ಸಿ ಜಾಸ್ತಿ ಆಗ್ತಾ ಹೋಗುತ್ತೆ, ಖಾಲಿ ಆಗ್ತಾ ಬರುತ್ತೆ, ಬರ್ನೌಟ್ ಆಗುತ್ತೆ. ಅದರ ಜೊತೆಗೆ ಇನ್ಫಾರ್ಮೇಷನ್ ಓವರ್ಲೋಡ್ ಆಗಿ ಆ ನೆಟ್ವರ್ಕಿಂಗ್ ಎಲ್ಲ ಬ್ಲಾಕ್ ಆಗೋದ್ರಿಂದ ಮೆದುಳಿಗೆ ಒಂದು ರೀತಿಯ ಎಷ್ಟು ಬೇಕೋ ಅಷ್ಟು ಮಾತ್ರ ನಾವು ಕೊಡೋದ್ರಿಂದ ಆ ಒಂದು ಮೆದುಳಿನ ಕರೆನ್ಸಿ ಏನಿದೆ ಅದು ಹಾಗೆ ನಾವು ಕಾಪಾಡ್ಕೊಳ್ತಾ ಬರ್ಬೋದು. ಇದರ ಜೊತೆಗೆ ಮೆದುಳಿನ ಉಪವಾಸ ಅಂತ ನಾನು ಏನು ಹೇಳಿದೆ, ಅದನ್ನು ದೀರ್ಘಕಾಲದವರೆಗೂ ನಾವು ಮಾಡಬೇಕಾಗುತ್ತೆ. ಪ್ರತಿ ವಾರ ಒಂದು ದಿನ ಅಥವಾ ಒಂದು 2 ಅವರ್ಸ್ ಆಗಲಿ ನಾವು ಯಾವುದೇ ರೀತಿಯ ಒಂದು ಸೋಷಿಯಲ್ ಮೀಡಿಯಾ ಆಗಲಿ, ಸ್ಕ್ರಾಲಿಂಗ್ ಆಗಲಿ, ಬೇರೆ ಬೇರೆ ಆ್ಯಪ್ಗಳನ್ನ ಬಳಸೋದು, ಇನ್ಸ್ಟಾ ಆಗ್ಬೋದು, ಫೇಸ್ಬುಕ್ ಆಗ್ಬೋದು, ವಾಟ್ಸಪ್, ಈ ಥರದ್ದು ಇವನ್ನೆಲ್ಲ ನಾವು ನಿಷಿದ್ಧ ಮಾಡ್ಕೊಳ್ಳೋದ್ರಿಂದ ಇದನ್ನು 66 ಡೇಸ್ ಅಂತ ಅಂತೀವಿ. 66 ಡೇಸ್ವರೆಗೂ ಇದನ್ನು ಮಾಡಿದಾಗ ಬ್ರೈನ್ ನೆಟ್ವರ್ಕಿಂಗು ಬೇರೆ ಥರನೇ ಡೆವಲಪ್ ಆಗ್ತಾ ಬರುತ್ತೆ. ಇದರ ಜೊತೆಯಲ್ಲಿ ಇದಕ್ಕೆ ಪೂರಕವಾಗಿ ನಾವು ಕೆಲವೊಂದು ನ್ಯೂಟ್ರಿಷನ್ಗಳನ್ನು ತಗೋಬೇಕಾಗುತ್ತೆ. ಅದರಲ್ಲಿ ಮುಖ್ಯವಾಗಿ ಒಮೆಗಾ 3 ಫ್ಯಾಟಿ ಆ್ಯಸಿಡ್, ಇದನ್ನು ಬಳಕೆ ಮಾಡೋದ್ರಿಂದ ಇದು ನೇರವಾಗಿ ಒಮೆಗಾ 3 ಫ್ಯಾಟಿ ಆ್ಯಸಿಡ್ ಬ್ಲಡ್ ಬ್ರೈನ್ ಬ್ಯಾರಿಯರ್ನ ಅದು ಕ್ರಾಸ್ ಮಾಡೋದ್ರಿಂದ ನಮ್ಮ ಮೆದುಳಿಗೆ ಬೇಕಾಗುವ ಪೌಷ್ಟಿಕಾಂಶಗಳನ್ನು ಇದು ಕೊಡ್ತಾ ಬರುತ್ತೆ. ಒಮೆಗಾ 3 ಫ್ಯಾಟಿ ಆ್ಯಸಿಡ್ ಆಗಿರ್ಬೋದು, ಇದರ ಜೊತೆಗೆ ಬಹಳಷ್ಟು ಪ್ರೋಟೀನ್ ಯುಕ್ತದಲ್ಲಿ ಕೆಲವೊಂದು ಕಾಳುಗಳು, ಇವೆಲ್ಲ ಮೆದುಳಿಗೆ ಬೇಕಾಗುವಂಥ ವಾಲ್ನಟ್, ಎಸ್ಪೆಷಲಿ ಒಮೆಗಾ 3 ಫ್ಯಾಟಿ ಆ್ಯಸಿಡು, ಮತ್ತು ಕೆಲವೊಂದು ಪ್ರೋಟೀನ್ ಯುಕ್ತ ಅದರಲ್ಲಿ ಮೀನು ಆಗಿರ್ಬೋದು, ಮೊಟ್ಟೆ ಆಗಿರ್ಬೋದು, ಇಂಥದ್ದರ ಸೇವನೆ ನಾವು ಮಾಡೋದ್ರಿಂದನೂ ಸಹ ಮೆದುಳಿಗೆ ಒಳ್ಳೆಯ ಪೌಷ್ಟಿಕದಾಯಕ ಆಹಾರವನ್ನು ಸಿಕ್ಕೋದ್ರಿಂದ ಖಂಡಿತವಾಗ್ಲೂ ಅದರ ನ್ಯೂರಾನ್ಸ್ಗಳ ಬೆಳವಣಿಗೆ ಚೆನ್ನಾಗಿ ನಡೀತಾ ಬರುತ್ತೆ. ಹಾಗಾಗಿ ಆಹಾರ ಬೇಕು, ಅದರ ಜೊತೆಗೆ ನಾವು ಏನು ಒಂದು ಸೋಷಿಯಲ್ ಮೀಡಿಯಾ ಅಂತೀವಿ ಅದರಿಂದ ದೂರ ಇರಬೇಕು. ಇದರ ಜೊತೆಗೆ ನಿದ್ದೆ ಸಹ ಒಂದು 6 ಅವರ್ಸ್ ಸ್ಲೀಪ್ ಅಂತ ಏನಂತೀವಿ ಅದು ಅತ್ಯಂತ ಮುಖ್ಯವಾದದ್ದು. ಕಾರಣ ಏನಂತಂದರೆ, ನಿದ್ರೆ ಮಾಡಬೇಕಾದ್ರೆ ನಮ್ಮ ದೇಹದಲ್ಲಿ ಏನೇನು ಡ್ಯಾಮೇಜ್ ಆಗಿರುತ್ತೆ ಅದು ಸಹ ಮೆದುಳಿನಲ್ಲಿ ಆಗಿರುವಂತಹ ಡ್ಯಾಮೇಜೇ ಆಗಿರ್ಬೋದು, ದೇಹದ ಜೀವಕೋಶಗಳು, ಇತರ ಜೀವಕೋಶಗಳಲ್ಲಿ ಆಗಿರುವಂತಹ ಡ್ಯಾಮೇಜೇ ಆಗಿರ್ಬೋದು, ಇದೆಲ್ಲದೂ ರಿಪೇರ್ ಆಗುವಂಥದ್ದು ನಾವು ನಿದ್ರೆ ಮಾಡಿದಾಗ. ಹಾಗಾಗಿ ಇದರ ಜೊತೆಗೆ ಒಳ್ಳೆಯ ನಿದ್ರೆಯಲ್ಲಿ ಮೆಲಟೋನಿನ್ ಹಾರ್ಮೋನು ಸಹ ರಿಲೀಸ್ ಆಗುತ್ತೆ ಪೈನಿಯಲ್ ಗ್ರಂಥಿಯಿಂದ. ಈ ಮೆಲಟೋನಿನ್ ಹಾರ್ಮೋನು ಒಂದು ಮ್ಯಾಜಿಕ್ ಹಾರ್ಮೋನ್. ಇದು ಯಾವ ವ್ಯಕ್ತಿಯಲ್ಲಿ ಸೂಕ್ತ ಪ್ರಮಾಣದಲ್ಲಿ ಬಿಡುಗಡೆಯಾಗುತ್ತೆ ಅಂಥವರಿಗೆ ಯಾವುದೇ ಕಾಯಿಲೆ ಬರೋದಿಲ್ಲ. ಕಾರಣ ಇದು ನಮ್ಮ ವರ್ಣತಂತುಗಳ ತುದಿಯಲ್ಲಿರುವ ಟೀಲೋಮಿಯರ್ಗಳು ಅದರ ಒಂದು ಗಾತ್ರ ಕಡಿಮೆ ಆಗದಿದ್ದ ಹಾಗೆ ಕಾಪಾಡುತ್ತೆ. ಅದು ಅತ್ಯಂತ ಮುಖ್ಯವಾದದ್ದು. ಯಾವ ವ್ಯಕ್ತಿಯಲ್ಲಿ ಈ ಟೀಲೋಮಿಯರ್ ಗಾತ್ರ ತುಂಬ ಕಮ್ಮಿ ಆಗ್ತಾ ಬರುತ್ತೆ ಅಂತಹ ವ್ಯಕ್ತಿಗಳಿಗೆ ವಯಸ್ಸಾದಾಗ ಏನೋ ಒಂದು ಚಿಹ್ನೆಗಳು ಕಂಡುಬರುತ್ತೆ. ಅಂದರೆ ಕೂದಲು ಉದುರೋದೇ ಆಗಲಿ, ಸ್ಕಿನ್ ರಿಂಕಲ್ ಬರೋದೇ ಆಗಲಿ, ಬಾಡಿ ಶ್ರಿಂಕ್ ಆಗೋದೇ ಆಗಲಿ, ಎನರ್ಜಿ ಕಮ್ಮಿ ಆಗೋದು, ಈ ಥರದ ತೊಂದರೆಗಳು ವಯಸ್ಸಾಗೋಕ್ಕೆ ಮೊದಲು ಬರುವಂತಹ ಸಾಧ್ಯತೆ. ಅಂದರೆ ಪ್ರಿಪೋನ್ ಆಫ್ ಏಜಿಂಗ್ ಅಂತ ಅಂತೀವಿ. ಏಜಿಂಗ್ ಬೇಗ ಆಗ್ಬಿಡೋದು. ಅಂದರೆ ಅವರಿಗೆ ಇನ್ನೂ 60 ವರ್ಷ ಆಗಿಲ್ಲ, ಅವ್ರಿಗಿನ್ನೂ 40 ವರ್ಷ. ಆದರೆ 60 ವರ್ಷದವರ ವ್ಯಕ್ತಿಯಲ್ಲಿರುವಂತಹ ತೊಂದರೆಗಳು ಇವರಿಗೆ ಆರಂಭ ಆಗುತ್ತೆ. ಮತ್ತು ವಯಸ್ಕರಲ್ಲಿ ಕಂಡುಬರುವಂತಹ ಕೆಲವೊಂದು ತೊಂದರೆಗಳು ಅಂದರೆ ನರಕೋಶಗಳಿಗೆ ಸಂಬಂಧಿಸಿದಂತಹ ತೊಂದರೆಗಳು. ಅತಿಯಾಗಿ ನಾವು ಮೆದುಳಿಗೆ ನಾವು ಸ್ಟ್ರೈನ್ ಮಾಡ್ತಾ ಬಂದಾಗ ನರಕೋಶಗಳಿಗೆ ಸಂಬಂಧಿಸಿದಂತಹ ತೊಂದರೆಗಳು ಹೆಚ್ಚಾಗುವ ಸಾಧ್ಯತೆ ಇದೆ. ಅದರಲ್ಲೂ ಮುಖ್ಯವಾಗಿ ಅಲ್ಝೈಮರ್ ಆಗಿರ್ಬೋದು, ಮರೆಗುಳಿತನ ಮತ್ತು ಪಾರ್ಕಿನ್ಸನ್ಸ್, ಈ ಥರದ ಕಾಯಿಲೆಗಳು ಸಹ ಕಂಡುಬರುತ್ತೆ. ಇದರ ಜೊತೆಯಲ್ಲಿ ಮೆದುಳಿಗೆ ನಾವು ಯಾವಾಗ ರೆಸ್ಟ್ ಕೊಡ್ತೀವಿ, ಈ ಉಪವಾಸ ಅಂತ ನಾನು ಏನು ಹೇಳಿದೆ, ಇನ್ಫಾರ್ಮೇಷನ್ ಓವರ್ಲೋಡ್ ಆಗದೇ ಇದ್ದಾಗ ನಾವು ನಿದ್ರೆ ಮಾಡಿದಾಗ ಏನಾಗುತ್ತೆ, ಮೆದುಳಿನಲ್ಲಿ ಏನಾದರೂ ಒಂದು ವಿಷಯುಕ್ತ ಪದಾರ್ಥಗಳು ಏನಾದರೂ ಇದ್ದರೆ ಅಂತಹ ವಿಷಯುಕ್ತ ಪದಾರ್ಥಗಳು ಲಿಂಫ್ಯಾಟಿಕ್ ಸಿಸ್ಟಮ್ಗೆ ಹೋಗುತ್ತೆ. ನಮ್ಮ ಸರ್ಕ್ಯುಲೇಷನ್ ಜೊತೆ ನಮ್ಮ ದೇಹದಲ್ಲಿ ಇನ್ನೊಂದು ಸಿಸ್ಟಮ್ ರನ್ ಆಗ್ತಿದೆ, ಅದನ್ನು ಲಿಂಫ್ಯಾಟಿಕ್ ಸಿಸ್ಟಮ್ ಅಂತೀವಿ. ಆ ಲಿಂಫ್ಯಾಟಿಕ್ ಸಿಸ್ಟಮ್ಗೆ ಹೋದಾಗ ಅದರ ಮುಖಾಂತರ ಈ ವಿಷಯುಕ್ತ ಪದಾರ್ಥಗಳು ದೇಹದಿಂದ ಹೊರ ಬರುತ್ತೆ. ಆದರೆ ಯಾವ ವ್ಯಕ್ತಿ ಮೆದುಳಿಗೆ ರೆಸ್ಟ್ ನೀಡೋದಿಲ್ಲ ಅಂತಹ ಸಂದರ್ಭದಲ್ಲಿ ಈ ವಿಷಯುಕ್ತ ಪದಾರ್ಥಗಳೇನಾಗುತ್ತೆ, ನಿದ್ರೆ ಕಮ್ಮಿ ಆದಾಗ, ಹೀಲಿಂಗ್ ಎಲ್ಲ ಆಗೋದು ರಾತ್ರಿ ಅಂಥ ಸಂದರ್ಭದಲ್ಲಿ ವಿಷಗಳೆಲ್ಲ ನಮ್ಮ ಮೆದುಳಿನ ನರಕೋಶಗಳಲ್ಲಿ ಏನೋ ಒಂದು ಟಾಕ್ಸಿನ್ಸ್ಗಳು ಇರುತ್ತೆ, ಅದೆಲ್ಲದನ್ನು ಲಿಂಫ್ಯಾಟಿಕ್ಗೆ ಬರೋದು ನಾವು ನಿದ್ರೆ ಮಾಡಿದಾಗ. ಯಾವ ವ್ಯಕ್ತಿ ನಿದ್ರೆ ಮಾಡೋದಿಲ್ಲ,
ನಿದ್ರೆ ಕಮ್ಮಿ ಇರುತ್ತೆ. ಅಂತಹ ಸಂದರ್ಭದಲ್ಲಿ ಆ ವಿಷಗಳೆಲ್ಲ ಆ ನರಕೋಶದಲ್ಲೇ ಶೇಖರಣೆಗೊಂಡು ಆ ನರಕೋಶಗಳು ನಶಿಸುವ ಹಾಗೆ ಮಾಡುತ್ತೆ. ಹಾಗಾಗಿ ಈ ಫಾಸ್ಟಿಂಗ್ ಜೊತೆಗೆ ನಿದ್ರೆ ಸಹ ಅತ್ಯಂತ ಮುಖ್ಯ ಅನ್ಬೋದು. ನಾವು ನಿದ್ರೆ ಮಾಡಿದಾಗಲೇ ನಿಜವಾದ ಫಾಸ್ಟಿಂಗ್ ಆಗೋದು. ಅಂಥ ಸಂದರ್ಭದಲ್ಲಿ ಮೆದುಳಿನಲ್ಲಿ ಶೇಖರಣೆಗೊಳ್ಳುತ್ತಿರುವ ಎಲ್ಲ ವಿಷಗಳು ಲಿಂಫ್ಯಾಟಿಕ್ಗೆ ಹೋಗಿ ಅಲ್ಲಿಂದ ದೇಹದಿಂದ ಹೊರ ಬರುತ್ತೆ. ಆ ವಿಷಗಳೆಲ್ಲ ಕ್ಲಿಯರ್ ಆಗ್ತಾ ಬರೋದ್ರಿಂದ ನರಕೋಶಗಳು ಆರೋಗ್ಯವಾಗಿರುತ್ತೆ. ಹಾಗಾಗಿ ಮೆದುಳಿನ ಆರೋಗ್ಯ ಅತ್ಯಂತ ಮುಖ್ಯವಾದದ್ದು. ಅದು ಯಾವಾಗ ಅನಾರೋಗ್ಯ ಆಗುತ್ತೆ ಏಕೆಂತಂದರೆ ಅದೇ ಮಾಸ್ಟರ್. ಇಡೀ ನಮ್ಮ ದೇಹದಲ್ಲಿ ಅತ್ಯಂತ ಸಂಕೀರ್ಣವಾದುದು, ಪ್ರಮುಖವಾದುದು ಮೆದುಳು. ಅದೇ ನಮ್ಮ ದೇಹವನ್ನು ಸಂಪೂರ್ಣವಾಗಿ ನಿಯಂತ್ರಣ ಮಾಡೋದು. ಹಾಗಾಗಿ ಅದಕ್ಕೇನಾದರೂ ತೊಂದರೆ ಆದರೆ ದೇಹದಲ್ಲಿರುವ ಪ್ರತಿಯೊಂದು ಅಂಗಾಂಗಗಳಿಗೂ ತೊಂದರೆ ಆಗುವ ಸಾಧ್ಯತೆ ಇರೋದರಿಂದ ಮೆದುಳಿನ ಆರೋಗ್ಯ ಅತ್ಯಂತ ಮುಖ್ಯವಾದದ್ದು. ದೇಹಕ್ಕೆ ಉಪವಾಸ ಹೇಗೆ ಬೇಕು, ಮೆದುಳಿಗೂ ಸಹ ಅದೇ ರೀತಿಯ ಉಪವಾಸ ಇದ್ದಾಗ ಮಾತ್ರ ವ್ಯಕ್ತಿ ಆರೋಗ್ಯವಂತನಾಗಿರ್ತಾನೆ. ಹಾಗಾಗಿ ಮೆದುಳಿನ ಆರೋಗ್ಯದ ಬಗ್ಗೆ ನಾವು ಹೆಚ್ಚಿನ ಗಮನ ಹರಿಸೋಣ. ನಮಸ್ಕಾರ.